ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಗೋವಾ ಕನ್ನಡಿಗರಿಗೆ ನನ್ನ ವಂದನೆಗಳು. ಲೋಕಸಭೆಯ ಫಲಿತಾಂಶಗಳು ತಮಗೆಲ್ಲರಿಗೆ ಗೊತ್ತಿದೆ. ಯಾವ ರೀತಿಯಾಗಿ ಒಂದು ಕಡೆ ಸಂತೋಷವನ್ನು ಕೊಟ್ಟರೆ ಒಂದು ಕಡೆ ಸ್ವಲ್ಪ ಬೇಸರವನ್ನು ಕೂಡ ಕೊಟ್ಟಿದೆ. ಯಾವ ರೀತಿ ಅಂದ್ರೆ, ನಾವು ಮೊದಲನೇದಾಗಿ ನಾವು ಗೋವಾದ ಬಗ್ಗೆ ಮಾತಾಡೋದಾದರೆ, ನಾರ್ತ್ ಅಲ್ಲಿ ಬಿಜೆಪಿ ಶ್ರೀಪಾದ್ ನಾಯ್ಕರು ಗೆದ್ದರು, ಸೌತ್ ಅಲ್ಲಿ ಪಲ್ಲವಿ ಶ್ರೀನಿವಾಸ್ ಡೆಂಪ ಅವರು ಸೋತರು, ಸ್ವಲ್ಪ ಅಂತರದಿಂದ ಸೋತರು. ಆದರೆ ತುಂಬಾ ಬೇಸರವಾಯಿತು. ಯಾಕಂದ್ರೆ ನಾವೆಲ್ಲರೂ ತುಂಬಾ ಮನದಾಳದಿಂದ ಎಲ್ಲಾ ಕನ್ನಡಿಗರು ಇರುವಂತಹ ಜಾಗದಲ್ಲಿ ಎಲ್ಲಾ ಪ್ರಚಾರವನ್ನು ಮಾಡಿ ಆದಷ್ಟು ಪ್ರಯತ್ನಗಳನ್ನು ನಾವು ಮಾಡಿದೆವು. ಆದರೆ ಸ್ವಲ್ಪ ಒಂದು ಎಲ್ಲೋ ನಮ್ಮ ಕೆಲ ನಾಯಕರಿಂದ ಇರಬಹುದು, ಕಾರ್ಯಕರ್ತರಿಂದ ಇರಬಹುದು, ಎಲ್ಲಾದ್ರೂ ಒಂದು ನಮ್ಮ ಒಂದು ಚಿಕ್ಕ ತಪ್ಪಾಗಿರಬಹುದು. ಅದರಲ್ಲಿ ಇಷ್ಟು ದೊಡ್ಡ ನಮಗೆ ಸೋಲನ್ನು ಅನುಭವಿಸುವಂತ ದಿವಸ ಬಂತು. ಅದಕ್ಕಾಗಿ ಇನ್ನೂ ಈ ಯಾವ ಸೋಲನ್ನು ಯಾವ ರೀತಿಯಾಗಿ ನಾವು ತಕೊಂಡು ಅದನ್ನು ನಾಳಿನ ದಿನದಲ್ಲಿ ಯಾವ ರೀತಿ ನಾವು ಮುಂದಕ್ಕೆ ಗೆಲ್ಲುವ ಪ್ರಯತ್ನ ಮಾಡುವುದಂತೇಳಿ ನಾವು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ಮಾಡುತ್ತೇವೆ. ಎರಡನೇದಾಗಿ, ಪಂತಪ್ರಧಾನ ನರೇಂದ್ರ ಮೋದಿ ಅವರಿಗೆ ಕೂಡ ಈ ದೇಶದ ಇಷ್ಟೊಂದು ಅಭಿವೃದ್ಧಿಯನ್ನು ಮಾಡಿದರು. ಯಾವ ಲೆಕ್ಕದಲ್ಲಿ ಅಂದರೆ ಯಾವತ್ತೂ ಆಗದಂತಹ ತುಂಬಾ ಕೆಲಸಗಳನ್ನು ಅವರು ಮಾಡಿದರು. ತಮಗೆ ಗೊತ್ತಿದೆ, ಅದನ್ನು ಹೇಳಬೇಕಂತೇನಿಲ್ಲ. ಆದರೆ ಅಷ್ಟೊಂದು ಕೆಲಸ ಮಾಡಿದರೂ ಕೂಡ ಅವರಿಗೆ ತನ್ನದಾದಂತಹ ಒಂದು ಸರ್ಕಾರ ಮಾಡುವಂತಹ ಮೆಜಾರಿಟಿ ಬಂದಿಲ್ಲ. ಆದರೂ ಕೂಡ NDA ಅವರೇ ಮೊದಲೇ ನಾವೆಲ್ಲರೂ ಸೇರಿ ಬಿಜೆಪಿ NDA ಒಟ್ಟಿಗೆ ಕೆಲಸ ಮಾಡ್ತೇವೆ ಅಂತ ಹೇಳಿದವರಿಗೆ ಫುಲ್ ಮೆಜಾರಿಟಿ ಬಂದಿದೆ. ಅದಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ನಿತೀಶ್ ಕುಮಾರ್ ಆಗಲಿ, ನಾಯ್ಡು ಅವರಾಗ್ಲಿ, ಇವರು ತನ್ನ ಬಲವನ್ನು ಕೊಟ್ಟಿದ್ದಾರೆ. ಯಾವ ಷರತ್ತು ಕೂಡ ಇಲ್ಲದೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿ ನಿನ್ನೆನೆ ಅವರನ್ನು ಪ್ರಧಾನಮಂತ್ರಿಯಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ಆ ಒಂದು ಪರಮಾತ್ಮನ ಹಾಗೆ ಅವರೊಂದು ಈ ಭೂಮಿಗೆ ಈ ಸಮಯ 10 ವರ್ಷ ಅವರು ಮಾಡಿದಂತ ಕೆಲಸಗಳು ತಪ್ಪು ಸರಿ ಅದು ಬೇರೆ ವಿಷಯ. ಆದರೆ ಜಾಸ್ತಿ ಅವರು ಸರಿಯಾದ ಕೆಲಸಗಳನ್ನೇ ಅವರು ಮಾಡಿದ್ದಾರೆ. ಇಷ್ಟು ವರ್ಷದಲ್ಲಿ ಮಾಡದಂತ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಬಲವಾಗಿ ನಿಲ್ಲಬೇಕು. ಇನ್ನು ಮುಂದೆ ಕೂಡ ನಾವು ಬಿಜೆಪಿ ಪಕ್ಷಕ್ಕೆ ಬೆಂಬಲವಾಗಿ ನಿಲ್ಲೋಣ. ಯಾಕಂತ ಹೇಳಿದ್ರೆ ಇಂತಹ ಒಂದು ವಿಶ್ವ ಗುರು ಅಂತ ಆಗುವಂತ ಮಟ್ಟಿಗೆ ನಾವು ಬೆಳೆದಿದ್ದೆವು. ಈ ಟೈಮಲ್ಲಿ ಅದನ್ನು ಮುಂದುವರಿಸುವ ಕೆಲಸಗಳನ್ನು ಈ ಎಲ್ಲಾ ಪಕ್ಷಗಳು ಸೇರಿ, ಎಲ್ಲಾ ಕಾರ್ಯಕರ್ತಗಳು ಸೇರಿ ಮಾಡ್ತಾರೆ ಅಂತ ಹೇಳಿ ನನಗೆ ಸಹ ನಂಬಿಕೆ ಇದೆ. ನಮ್ಮೆಲ್ಲರ ಕನ್ನಡಿಗರಿಗೆ ಕೂಡ ನಂಬಿಕೆ ಇದೆ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಕನ್ನಡ ಹಾಗೂ ಗೋವಾ ಕನ್ನಡಿಗರಿಗಾಗಿ ನೂತನವಾಗಿ ಆರಂಭಗೊಂಡಿರುವ ಗೋವಾ ಕನ್ನಡ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ